ಪ್ರಪಂಚದಲ್ಲಿ ಅತಿ ಚಿಕ್ಕ ಗೂವಾ ಅಂತ ಹೇಳ್ತಾರೆ. ಗೂವಾ ಅಂತ ನೋಡಿದ್ರೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ, ಬೀಜ ಕಡಿಮೆ ಇರುತ್ತೆ, ಸ್ವಲ್ಪ ಉದ್ದ ಬಂದು ಅಗಲ ಕಡಿಮೆ ಇರುತ್ತೆ, ಉದ್ದ ಬರುತ್ತೆ. ಮತ್ತೆ ಪ್ರೂನಿಂಗ್ ಮಾಡಬೇಕಷ್ಟೇ. ಪ್ರೂನಿಂಗ್ ಮಾಡಿದ್ರೆ ಸ್ವಲ್ಪ ಕಾಯಿ ಕಡಿಮೆ ಬರುತ್ತೆ, ಗಿಡ ದೊಡ್ಡದಾಗತ್ತೆ. ಒಂದೊಂದು ಕಾಯಿ ನೋಡಿ ಈ ಥರ ನೋಡಿದಾಗ ಕಾಣಿಸುತ್ತೆ. ಈ ಹರೆ ಕಟ್ಟಬೇಕಿನ್ನು, ಯಾಕೆಂದರೆ ಮುರಿದೋಗುತ್ತೆ ಅಂತ ಆ ಥರ ಅಷ್ಟು ದೊಡ್ಡದಿದೆ. ನಮಸ್ಕಾರ, ನಾನು ಬೇರ್ಕುಡಿಗೆ ಫಾರ್ಮಿಂದ ರವೀಂದ್ರ ಅಂತ. ನಾನು ಇವತ್ತೊಂದು KG ಪೇರ್ಲೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಕೆಲವೊಂದಷ್ಟನ್ನು ಈ ಥರ ಕವರ್ ಹಾಕಿರ್ತೀವಿ, ಅಂದರೆ ಯಾವುದು ಹುಳ ಎಲ್ಲ ತಿನ್ನಬಾರ್ದು ಅಂಥೇಳಿ. ಇದನ್ನು ನೆಟ್ಟು ಒಂದು 3 ವರ್ಷ ಆಯ್ತಿದ್ದು ಗಿಡ. ಇದು ಒರಿಜಿನಲ್ KG ಪೇರ್ಲೆ. ಇದಕ್ಕೆ ನಾವು ವರ್ಷಕ್ಕೊಂದು ಸಲ ಅಥವಾ 2 ಸರಿ ಹಟ್ಟಿ ಗೊಬ್ಬರ ಹಾಕ್ತೀವಿ, ಮತ್ತೇನು ಕೆಮಿಕಲ್ ಏನು ಹಾಕಲ್ಲ. ಈಗ ಒಂದು ಸಲ ಹಾಕಿ ಆಯ್ತು, ಈಗ ಗೊಬ್ಬರ ಎಲ್ಲ ಹಾಕಿದ್ದೀವಿ ನೋಡಿ, ಕೆಳಗೆ ಕಾಣಿಸುತ್ತೆ. ಈ ಥರ ಮುಚ್ಚಿಗೆ ಮಾಡಿದ್ದೀವಿ, ಇದರೆಲ್ಲ ಹಾಕಿ ಮುಚ್ಚಿದ್ದೀವಿ. ಹಾಗೆ ಇದನ್ನು ನೋಡಿ, ಇದು KG ಪೇರ್ಲೆ ಅಂದರೆ ಇದು ಎಷ್ಟು ದೊಡ್ಡದಿದೆ ನೋಡಿ. ಇದೊಂದು ಕಾಯಿ ನೋಡಿ ಈ ಥರ ನೋಡಿದಾಗ ಕಾಣಿಸುತ್ತೆ. ಇದು ಹರೆ ಕಟ್ಟಬೇಕಿನ್ನು, ಯಾಕೆಂದರೆ ಮುರಿದೋಗುತ್ತೆ ಅಂತ ಆ ಥರ ಅಷ್ಟು ದೊಡ್ಡದಿದೆ. ಎಲ್ಲ ಕಾಯಿಗಳು ಇಷ್ಟು ದೊಡ್ಡ ಇದೆ, ಒಂದಕ್ಕಿಂತ ಒಂದು ದೊಡ್ಡದು ಕಾಯಿ. ಇದು ಒಂದು ಹರೆನಲ್ಲೇ ನೋಡಿ ಇಷ್ಟು ಬಂದಿದೆ. ಇದಕ್ಕೇನು ನಾವು ಕವರ್ ಹಾಕಿಲ್ಲ, ಇದು ಮಾತ್ರ ಕವರ್ ಹಾಕಿದ್ದೀವಿ. ನೋಡಬೇಕು ಯಾವ ಥರ ಅಂತ. ದೊಡ್ಡದಿದೆ ನೋಡಿ, ಇಲ್ಲೆಲ್ಲ ಚಿಕ್ಕದಿದೆ, ಚಿಕ್ಕದು ಇದೆ. ಇದಕ್ಕಿಂತ ಇವತ್ತೇ ಸ್ವಲ್ಪ ಏನಾದರೂ ಹಾಕಿ ಹರೆ ಮುರಿದಾಗೆ ಕಟ್ಟಿಡಬೇಕು, ಇಲ್ಲಾಂತಂದ್ರೆ ಹರೆ ಕಟ್ಟಾಗ್ಬಿಡುತ್ತೆ. ಇದಕ್ಕೆ ನಾವು ಒಂದು 4 ದಿನಕ್ಕೊಂದು ಸಲ ನೀರು ಬಿಡ್ತೀವಿ. ವರ್ಷಕ್ಕೊಂದು 2 ಸರಿ ಹಟ್ಟಿ ಗೊಬ್ಬರನ ಅಥವಾ ಯಾವುದಾದ್ರು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕ್ತೀವಿ. ಮತ್ತೇನು ನಾವು ಕೆಮಿಕಲ್ ಹಾಕಲ್ಲ. ಹಾಕಿ ಈ ಥರ ಈ ಎಲೆಗಳನ್ನೆಲ್ಲ ಮುಚ್ಚಿಡ್ತೀವಿ ಅಷ್ಟೇ. ಆಮೇಲೆ ಏನು ಮಾಡ್ತೀವಿ ಅಂತಂದರೆ, ಒಂದು ಸಲ ಕಾಯಿ ಆದ ತಕ್ಷಣ ಈ ಥರ ಇಷ್ಟಕ್ಕೆ ಹರೆ ಕಟ್ ಮಾಡಿಬಿಡ್ತೀವಿ, ಇಷ್ಟಕ್ಕೆ ಮತ್ತು ಇದಿಷ್ಟಕ್ಕೆ ನೋಡಿ, ಈ ಥರ ಇಷ್ಟಕ್ಕೆ ಈ ಥರ ಪ್ರೂನಿಂಗ್ ಮಾಡಿದಾಗ ಈ ಥರ ಹೊಸ ಚಿಗುರು ಬರುತ್ತೆ. ಈ ಥರ ಹೊಸ ಚಿಗುರು ಬಂದಾಗ ಆವಾಗ ಈ ಥರ ಅದರಲ್ಲಿ ಹೊಸ ಚಿಗುರಿನಲ್ಲಿ ಈ ಥರ ಹೂ ಬರುತ್ತೆ, ಹೂ ಬಂದು ಕಾಯಿ ಆಗುತ್ತೆ. ಇಲ್ಲ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಕಾಯಿ ಬಿಡುತ್ತೆ. ಯಾವಾಗ ನಾವು ಇದನ್ನು ಪ್ರೂನಿಂಗ್ ಮಾಡ್ತೀವೋ, ಪ್ರೂನಿಂಗ್ ಮಾಡಿದ ತಕ್ಷಣ ಮತ್ತೆ ಚಿಗುರು ಬರುತ್ತೆ, ಮತ್ತು ಅದರಲ್ಲೇ ಮಿಡಿ ಆಗುತ್ತೆ. ಇದು ನೋಡಿ ಬಂಚ್ ಗೂವಾ ಅಂತ. ಈ ಥರ ಬಂಚು ಬರುತ್ತೆ, ಭಾಳ ದೊಡ್ಡದಾಗಲ್ಲ. ಇಲ್ಲಿ ನೋಡಿ ಈ ಥರ ಬರುತ್ತೆ, ಈ ಥರ. ಇದು ಸ್ವಲ್ಪ ಬೆಳೆದಿರುತ್ತೆ. ಇದು ನೋಡಿ ಕೈಗೆ ಬಂತು. ಇದು ಹೀಗೆ ಇದು ಹಣ್ಣಾಗಿದೆ. ಇನ್ನೂ ಸ್ವಲ್ಪ ಅರಿಶಿನ ಬರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಇದು ಸ್ವಲ್ಪ ಸ್ವಲ್ಪ ಸೀನೆ ಜಾಸ್ತಿ ಇರಲಿ, ಹುಳಿಗಿಂತ ತುಂಬ ಚೆನ್ನಾಗಿರುತ್ತೆ. ಇದೊಂದು ಮನೆಯಲ್ಲಿ ನೆಟ್ಕೊಬೋದು. ಇದಕ್ಕೇನು ಭಾಳ ಏನು ಮೇಂಟೆನೆನ್ಸ್ ಏನಿಲ್ಲ. ನಾವು ಒಂದು ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕಿದ್ದೀವಿ, ನೀರು ಬೇಕಂತಿಲ್ಲ. ಒಂದು 10ರಿಂದ 15 ದಿನಕ್ಕೂ ಒಂದು ನೀರು ಹಾಕ್ಬೋದು. ಮತ್ತು ಪ್ರೂನಿಂಗ್ ಮಾಡಬೇಕಷ್ಟೆ. ಪ್ರೂನಿಂಗ್ ಮಾಡಿದ್ರೆ ಸ್ವಲ್ಪ ಕಾಯಿ ಕಡಿಮೆ ಬರುತ್ತೆ, ಗಿಡ ದೊಡ್ಡದಾಗತ್ತೆ ಅಷ್ಟೆ, ಚೆನ್ನಾಗಿರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಪಪ್ಪಾಯ ಗೂವಾ ಅಂತ. ಅಂದರೆ ಪಪ್ಪಾಯ ಸೈಜ್ ಬರುತ್ತೆ ಅಂತ, ಆ ಥರ ಶೇಪ್ ಬರುತ್ತೆ ಅಂತ ಪಪ್ಪಾಯ ಗೂವಾ. ಮತ್ತು ಚೆನ್ನಾಗೂ ಇರುತ್ತೆ. ಇದೊಂದು ಚೈಗಾನ್ ವೆರಿಗೇಟೆಡ್ ಗೂವಾ. ಅಂದರೆ ಇನ್ನೊಂದು ವೆರಿಗೇಟೆಡ್ ಗೂವಾ ಬರುತ್ತಲ್ಲ, ಆ ಥರ ಬರುತ್ತೆ. ಆ ವೆರಿಗೇಟೆಡ್ ಗೂವಾ ಏನಾಗುತ್ತೆ, ಸ್ವಲ್ಪ ಚಿಕ್ಕ ಇರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಇದರಲ್ಲಿ ಒಂದು ಕಾಯಿ ಆಗಿತ್ತು, ಅದನ್ನು ಕಟ್ ಮಾಡಿ ತಿಂದಿದ್ದೀವಿ. ಅದಕ್ಕೆ ತೋರಿಸೋಣ ಅಂದರೆ ಈಗ ಅದಕ್ಕೆ ಅದರದ್ದು ವೀಡಿಯೋ ಇಲ್ಲ, ಈ ಮುಂದೆ ಆದಾಗ ತೋರಿಸ್ತೀವಿ. ನೋಡಿ ಚೈಗಾನ್ ಅಂತೇಳಿ. ಇದು ನೋಡಿ ಫ್ರೆಂಡ್ಸ್, ಇದು ಗೂವಾದಲ್ಲಿ ಒಂದು ವೆರೈಟಿ ಬಾಟ್ಲು ಗೂವಾ ಅಂತ. ನೋಡಿದ್ರೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ, ಬೀಜ ಕಡಿಮೆ ಇರುತ್ತೆ, ಸ್ವಲ್ಪ ಉದ್ದ ಬಂದು ಅಗಲ ಕಡಿಮೆ ಇರುತ್ತೆ, ಉದ್ದ ಬರುತ್ತೆ, ಸ್ವಲ್ಪ ಬಾಟ್ಲು ಬರುತ್ತಲ್ಲ ಆ ಥರ ಇರುತ್ತೆ. ಈ ಬಾಟ್ಲು ಗೂವಾ ಅಂತ ಹೆಸರಿಟ್ಟಿದೆ. ಇದು ನೋಡಿ ಫ್ರೆಂಡ್ಸ್, ಇದು ಗೂವಾದಲ್ಲಿ ಇನ್ನೊಂದು ವೆರೈಟಿ ಲಲಿತ್ ಗೂವಾ ಅಂಥೇಳಿ. ಇದು ಸಹ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ಅಂದರೆ ತುಂಬ ನೆಟ್ಟಿದ್ದು ಒಂದು 10ರಿಂದ 15 ವೆರೈಟಿ ನೆಟ್ಟಿದ್ದೀವಿ. ಅದೆಲ್ಲ ದೊಡ್ಡ ಗಿಡ. ಇದು ಇತ್ತೀಚೆಗೆ ಒಂದು ವರ್ಷದಲ್ಲೇ ಮಾಡಿರುವಂಥ ಕಲೆಕ್ಷನ್ಗಳು. ಇನ್ನೂ ನೆಡಬೇಕು. ಇದನ್ನು ನೆಡದೆ ನಾವು ಗ್ರೋ ಬ್ಯಾಗಲ್ಲಿ ಬೇಕಾದರೆ ಇಟ್ಕೋಬೋದು, ಅದೇನು ಸಮಸ್ಯೆ ಏನಾಗಲ್ಲ. ಇದು ಒಂದು ನೋಡಿ ಥೈಲ್ಯಾಂಡ್ ವೆರೈಟಿ. ಇದು ಹಂಗ್ ಬೌಸಿ ಅಂತೇಳಿ.
ಇದು ಒಂಥರ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ, ತುಂಬ ಸ್ವೀಟ್ ಇರುತ್ತೆ, ಒಳಗಡೆನೂ ಸ್ವಲ್ಪ ರೆಡ್ ಬರುತ್ತೆ. ಸೀಡ್ ತುಂಬ ಕಡಿಮೆ. ಈ ಯಾವುದು ಜಪಾನೀಸ್ ರೆಡ್ ಡೈಮಂಡ್ ಬರುತ್ತಲ್ಲ, ಸ್ವಲ್ಪ ಆ ಥರ ಬರುತ್ತೆ. ಆದರೆ ಮೇಲ್ಗಡೆ ಕಲರ್ ತುಂಬ ಚೇಂಜ್ ಇರುತ್ತೆ. ಇದು ನೋಡಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ಇದನ್ನು ಬೆಳೆಸೋದು ಹೇಗೆ ಅಂದರೆ ನಾನು KG ಪೇರಲ್ಲಿ ಹೇಳಿದ್ದಲ್ಲ, ಅದೇ ರೀತಿ ಬೆಳೆಸುವಂಥದ್ದು. ಅದೇ ನಾನು ಹೇಗೆ ಎಲ್ಲ ಪೇರ್ಲೆಗಳಿಗೂ ಅಷ್ಟೇ, ನಾನು ಹೇಳಿದ ಎಲ್ಲ ಪೇರ್ಲೆಗಳಿಗೂ ಅದೇ ಥರ ಬೆಳೆಸುವಂಥದ್ದು. ನೋಡಿ ಇಲ್ಲೊಂದಿದೆ, ಇದೊಂದಿದೆ. ಇದು ವಾಟರ್ ಮೆಲನ್ ಗೂವಾ ಅಂತ ಇದರ ಹೆಸರು. ಅಂದರೆ ಒಳಗಡೆ ಈ ಕಲ್ಲಂಗಡಿ ಹಣ್ಣು ಕೊಯ್ದಾಗ ಹೇಗಿರುತ್ತೋ ಆ ಥರ ಒಂದು ಬರುತ್ತೆ ಅಂತೇಳಿ ಅದಕ್ಕೆ ವಾಟರ್ ಮೆಲನ್ ಗೂವಾ ಅಂತ ಹೆಸರಿಟ್ಟಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಇದು ಶ್ರೀ ಸಾಕೆಟ್ 3 ಗೂವಾ ಅಂತ. ಇದು ಇನ್ನೂ ಕಾಯಿ ಬಂದಿಲ್ಲ. ನಾನೇನಾಯಿತು ಅಂತಂದರೆ ನೋಡಿ ಫ್ರೆಂಡ್ಸ್, ಇದು ಈ ಥರ ಇಷ್ಟು ದೊಡ್ಡ ಗಿಡ ಬಂದಿದೆ, ಈ ಥರ ಮಿಡಿ ಬರುತ್ತೆ. ಬಟ್ ನೋಡಿ ಹೂ ಬಂದಿದೆ, ನಿಮ್ಗೆ ಕಾಣ್ಬೋದು. ಹಾಂ, ಈ ಹೂಗಳನ್ನು ನಾನು ತೆಗಿತೀನಿ. ಯಾಕೆ ಅಂತಂದರೆ ಇದು ಒಂದು 3 ಅಡಿ ಆಗಿದೆ. ಬಟ್ ಆದರೂ ನಾನು ಅದನ್ನು ತೆಗಿತೀನಿ. ಯಾಕೆಂದರೆ ಗಿಡ ಗ್ರೋತ್ ಬರೋಲ್ಲ. ಅದು ಸ್ವಲ್ಪ ಸ್ಟೆಮ್ ಎಲ್ಲ ದಪ್ಪ ಆದರೆ ನೀವು ಬಿಡ್ಬೋದು, 1-2 ಕಾಯಿ ಬಿಡ್ತಾ ಬರ್ಬೋದು. ಇಲ್ಲ ಅಂತಂದರೆ ಅದು ಗಿಡ ಗ್ರೋತ್ ಬರೋಲ್ಲ. ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ, ಗ್ರೋತ್ ಸ್ವಲ್ಪ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ. ಅದಕ್ಕೆ ಈಗ ಕಾಯಿ ಬಿಟ್ಬಿಟ್ರೆ ಮತ್ತೂ ಗ್ರೋತ್ ಕಡಿಮೆ ಆಗುತ್ತೆ ಅಂತೇಳಿ ನಾವು ಅದನ್ನು ತೆಗಿತೀವಿ. ಇನ್ನು ಮುಂದಿನ ಮಳೆಗಾಲ ಕಳೆದ ಮೇಲೆ ಇದರಿಂದ ಕಾಯಿ ಬಿಡೋದಕ್ಕೆ ಶುರು ಮಾಡ್ತೀವಿ ಅಷ್ಟೇ. ಇದೊಂದು ಪ್ರಪಂಚದಲ್ಲೇ ಅತಿ ಚಿಕ್ಕ ಗೂವಾ ಅಂತ ಹೇಳ್ತಾರೆ. ಇದು ಪಿಸಿಡಿಯಮ್ ಸರಿಟೋರಿನಾಮ್ ಅಂಥೇಳಿ. ಇದು ನೋಡಿ, ನಾವು ಇದನ್ನು ಸಹ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ನೋಡ್ಬೋದು, ಗ್ರೋ ಬ್ಯಾಗ್ ಹಾಕಿರುವಂಥದ್ದು. ನೋಡಿ ಇಲ್ಲೆಲ್ಲ ಕಾಯಿ ಬಂದಿದೆ, ನೋಡಿ ಕಾಯಿ ಬಂದಿದೆ. ಚಿಕ್ಕ 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 ಕಾಯಿ ಇದು. ಇದನ್ನು ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೂ ಕಷ್ಟ ಆಗುತ್ತೆ. ತುಂಬ ಸ್ವೀಟ್ ಇರುತ್ತೆ, ತುಂಬ ಫ್ಲೇವರು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಗುತ್ತೆ, ಇದರಲ್ಲೆಲ್ಲ ದೊಡ್ಡದಾಗ್ತಾ ಬರುತ್ತೆ. ಇದರ ತುಂಬ ಕಾಯಿದೆ. ಇದನ್ನು ತೋರಿಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಚಿಕ್ಕ ಚಿಕ್ಕ ಬಿಡಿ ಹಾಕೋದ್ರಿಂದ ಕಷ್ಟ ಆಗುತ್ತೆ. ನೋಡಿ ಇಷ್ಟು ದೊಡ್ಡದಿದೆ ಗಿಡ ಇದು. ಇದನ್ನು ಸಹ ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಸಹ ಪಾಟಲ್ಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಮಾತ್ರ ಚಿಕ್ಕದಷ್ಟೇ. ಒಂದೊಂದು 10 ಕೊಯ್ದು ಒಂದೊಂದು ಸಲ ಒಂದು ಬಾಯಿಗೆ ಹಾಕ್ಬೋದು. ಇದು ಪ್ರಪಂಚದಲ್ಲೇ ತುಂಬ ಚಿಕ್ಕ ಗೂವಾ ಅಂತಾರೆ. ಥಾಯ್ಲೆಂಡ್ ಪಿಂಕ್ ಗೂವಾ ಅಂತ. ನಾನು ಮೊದಲೇ ಒಂದು ವೀಡಿಯೋ ತೋರಿಸ್ತೀನಿ ಅಂದರೆ ಥಾಯ್ಲೆಂಡ್ ವೈಟ್ ಅಂತ, ಹಾಗೆ ಥಾಯ್ಲೆಂಡ್ ಪಿಂಕ್ ಅಂತೇಳಿ ಇದನ್ನು ನೆಲದಲ್ಲಿ ನೆಟ್ಟಿದ್ದೀವಿ. ನಾನು ತುಂಬ ಇನ್ನೊಂದು 20 ವೆರೈಟಿ ಇದೆ. ಇದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬ ಮಳೆ ಬರ್ತಾಯಿದೆ. ಹಾಗಾದ್ರಿಂದ ಇನ್ನೊಂದು ಸಾರಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ. ಇದು ನೋಡಿ ಸೀಡ್ಲೆಸ್ ಪಂಪ್ಕಿನ್ ಗೂವಾ ಅಂತ ಹೇಳ್ತಾರೆ. ಇದು ಸೀಡ್ಲೆಸ್ ಪಂಪ್ಕಿನ್ ಗೂವಾ ಅಂತ. ಇದು ಸಹ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಬ್ಲ್ಯಾಕ್ ಡೈಮಂಡ್ ಗೂವಾ ಅಂಥೇಳಿ. ಇದರಲ್ಲಿ ನನಗೆ 3 ವೆರೈಟಿನೂ ಇದೆ. ಬ್ಲ್ಯಾಕ್ ಡೈಮಂಡು, ರೆಡ್ ಡೈಮಂಡು ಮತ್ತು ವೈಟ್ ಡೈಮಂಡ್ ಅಂಥೇಳಿ 3 ವೆರೈಟಿನೂ ಇದೆ. ಇದನ್ನು ಅಷ್ಟೇ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಇದು ನೋಡಿ ಸೂಮಿ ಗೂವಾ ಅಂಥೇಳಿ ಈ ಥರ ಕಾಯಾಗಿದೆ. ಇದನ್ನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ಹಾಗೆ ಇದೊಂದು ಕಿಮ್ಜು ಗೂವಾ ಅಂತ. ನೋಡಿ ಇದನ್ನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ಕಿಮ್ಜು ಗೂವಾ ಅಂತೇಳಿ. ಇದು ನೋಡಿ ಇಲ್ಲಿ ಕಾಯಾಗಿದೆ, ನೋಡಿ ಕಿಮ್ಜು. ಇದು ಈ ಥರ ಬಂದಿದೆ. ಹಾಗೆ ಇದು ನೋಡಿ, ಇದು ತಾಯ್ ಗೋಲ್ಡನ್ ಗೂವಾ ಅಂಥೇಳಿ. ಇದು ತಾಯ್ ಗೋಲ್ಡನ್ ಗೂವಾ. ಗೋವಾದಲ್ಲಿ ನಮ್ಮ ಹತ್ರ ಒಂದು 35 ವೆರೈಟಿ ಮೇಲಿದೆ. ಅದರೆಲ್ಲ ನಿಮಗೆ ತೋರಿಸ್ತೀನಿ. ಕೆಲವು ನೆಟ್ಟಿದ್ದೀವಿ, ದೊಡ್ಡ ದೊಡ್ಡ ಗಿಡ ಆಗಿದೆ, ಹಣ್ಣು ಬರ್ತಾಯಿದೆ ಅಷ್ಟೇ. ಇದು ನೋಡಿ ಫ್ರೆಂಡ್ಸು, ಇದು ರೆಡ್ ಡೈಮಂಡ್. ಇದು ನೋಡಿ ರೆಡ್ ಡೈಮಂಡ್ ಗೂವಾ. ಇದು ತುಂಬ ಆಗೋಯ್ತು ಕಾಯಿ. ಇದನ್ನು ನೆಲದಲ್ಲಿ ನೆಟ್ಟಿದ್ದೀವಿ. ಇದರದ್ದೆಲ್ಲ ನಿಮಗೆ ಮೊದಲಿಂದ ಹೇಳಿದ್ದೀನಿ, ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾವುದು KG ಪೇರಲ್ಲೇ ನೆಟ್ಟಿದ್ವಲ್ಲ, ಅದನ್ನು ನೆಟ್ಟಾಗ ಯಾವ ಥರ ಅದಕ್ಕೆ ನಾವು ಗೊಬ್ಬರ ಹಾಕ್ತೀವೋ ಅದೇ ಥರ ಹಾಕಿದ್ರೆ ಸರಿ. ಇದೇನು ಭಾಳ ವಿಶೇಷವಾಗಿ ನಾವೇನು ಬೆಳೆಸ್ತಾ ಇಲ್ಲ. ಕಮರ್ಷಿಯಲ್ಲಾಗಿ ಅಲ್ಲದ್ರಿಂದ ನಾವು ಅದಕ್ಕೇನೋ ಭಾಳ ಕೆಮಿಕಲ್ ಆಗಲಿ ಏನೂ ಹಾಕಲ್ಲ. ಮನೆಗೆ ತಿನ್ನೋದ್ರಿಂದ ಕೆಮಿಕಲ್ ನಾವು ಬಳಸಲ್ಲ, ಮತ್ತು ಯಾವುದೇ ಪೆಸ್ಟಿಸೈಡು ಎಂತ ಬಳಸಲ್ಲ. ಎಲ್ಲೋ ಒಂದು ಸರಿ ಇದಕ್ಕೆ ಫಂಗಸ್ ಬಂದಾಗ ಅಥವಾ ಯಾವುದಾದ್ರು ಮಿಲಿಬಗ್ ಬಂದಾಗ ನಾವು ಬೇವಿನ ಎಣ್ಣೆ ಸ್ಪ್ರೇ ಕೊಟ್ಟಿದ್ದಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಅದಕ್ಕೇನು ವಿಶೇಷವಾಗಿ ಯಾವುದೇ ಸ್ಪ್ರೇ ಕೊಟ್ಟಿಲ್ಲ.